ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ. ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಹೇಳ್ತೀವಿ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 572 ಹುದ್ದೆಗಳಿಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. 11/7/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ ಗೌರ್ಮೆಂಟ್ ಜಾಬ್ಗೆ ಪ್ರಿಪರೇಷನ್ ಆಗ್ತಾ ಇದ್ರೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ. ಯಾಕಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಸಿಲೆಬಸ್ ಏನು, ಹೇಗೆಲ್ಲ ಸೆಲೆಕ್ಷನ್ ಮಾಡ್ತಾರೆ, ಸೊ ಏನೆಲ್ಲ ಮೇನ್ ಪಾಯಿಂಟ್ಸ್ ಬೇಕು ಎಲ್ಲವೂ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಕೆಇಎ ಮೂಲಕ ರಿಲೀಸ್ ಆಗಿರುವಂತಹ ಈ ಒಂದು ನೋಟಿಫಿಕೇಶನ್ ನೋಡ್ತಾ ಇದ್ರೆ ಒಟ್ಟು ಹುದ್ದೆಗಳು ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಕೂಡ ನೋಡ್ಕೋಬಹುದು. ಒಟ್ಟು 505 ಹುದ್ದೆಗಳು ನಾನ್ ಎಚ್ಕೆಗೆ ಸಂಬಂಧಪಟ್ಟಂತೆ, 67 ಹುದ್ದೆಗಳು ಎಚ್ಕೆಗೆ ಸಂಬಂಧಪಟ್ಟಂತೆ ರಿಲೀಸ್ ಆಗಿರುವಂತದ್ದು. ಸೊ ಡಿಸ್ಟ್ರಿಕ್ಟ್ ವೈಸ್ ಕೂಡ ಇಲ್ಲಿ ನೋಡ್ಕೋಬಹುದು. ಅದೇ ರೀತಿಯಲ್ಲಿ ನೀವು ಎಚ್ಕೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ನೋಡಬಹುದು. ಸೊ ಇವೆರಡೂ ಕೂಡ ಡಿಸ್ಟ್ರಿಕ್ಟ್ ವೈಸ್ ಇರುವಂತಹ ಒಂದು ವೇಕೆನ್ಸಿಗಳು ಕೂಡ ನೀವು ನೋಡ್ಕೋಬಹುದು. ಮೊದಲನೇದಾಗಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಏನೇ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಹೇಳಿದ್ರೆ PUC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಅಥವಾ ತತ್ಸಮ ವಿದ್ಯಾರ್ಥಿ ಆಗಿದ್ರೆ ಕೂಡ ಅಪ್ಲಿಕೇಶನ್ ಹಾಕಬಹುದು. ತತ್ಸಮ ವಿದ್ಯಾರ್ಥಿಗಳು ಅಂದ್ರೆ ಯಾವ್ದು? ಮೊದಲನೇದಾಗಿ ಡಿಪ್ಲೊಮಾ ತತ್ಸಮ ವಿದ್ಯಾರ್ಥಿ ಆಗುತ್ತೆ. ಸೊ ಡಿಪ್ಲೊಮಾದಲ್ಲಿ ಯಾರಾದ್ರೂ 2015ಗಿಂತ ಮುಂಚೆ ಏನಾದ್ರೂ ಪಾಸ್ ಆಗಿದ್ರೆ, ಅದಕ್ಕಿಂತ ಮುಂಚೆ ಏನಾದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದ್ರೆ ಅವರು KPSC ಇಂದ ಒಂದು ಅಂದ್ರೆ ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ KPSC ಇಂದ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಏನಾದರೂ PUC ಇಂದ ಓಪನ್ ಯೂನಿವರ್ಸಿಟಿಯಿಂದ ಏನಾದರೂ 12th ಕ್ಲಾಸ್ ಏನಾರು ಆಗಿದೆ ಅಥವಾ ಅದರ್ ಸ್ಟೇಟ್ ಇಂದ ನೀವೇನಾದ್ರು 12th ಕ್ಲಾಸ್ ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೊ ಇದರಲ್ಲಿ ITI ಕ್ಯಾಂಡಿಡೇಟ್ಸ್ಗಳು ಏನಪ್ಪಾ ಅಂದ್ರೆ NIOS ವತಿಯಿಂದ ಅಥವಾ PU ಬೋರ್ಡ್ ಇಂದ ನೀವು ಒಂದು ಸಬ್ಜೆಕ್ಟ್ ಅನ್ನ ಓದಿದ್ರೆ, ದೂರದ ಕಲಿಕಾ ಮಾದರಿಯಲ್ಲಿ ಅಂದ್ರೆ ನೀವೇನೋ ಓಪನ್ ಅಂದ್ರೆ ಡಿಸ್ಟೆಂಟ್ ಎಜುಕೇಶನ್ ಏನಾದ್ರು ಮಾಡಿ ಒಂದು ಸಬ್ಜೆಕ್ಟ್ ಅನ್ನ ಪಾಸ್ ಆಗಿದ್ರೆ ನೀವು ಅಪ್ಲಿಕೇಬಲ್ ಇರ್ತೀರಾ. ಇಲ್ಲ ಅಂದ್ರೆ ಬರೀ ITI ಆಗಿದ್ರೆ ಇದಕ್ಕೆ ಅಪ್ಲಿಕೇಬಲ್ ಇರಲ್ಲ. ಇವೆರಡು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ತತ್ಸಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ ಅಂತ ನಾನು ಅನ್ಕೊಳ್ತೀನಿ. ಇನ್ನು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಜನರಲ್ ಕ್ಯಾಂಡಿಡೇಟ್ಗಳು 40 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. 2A 2B 3A 3B ಕ್ಯಾಂಡಿಡೇಟ್ಸ್ಗಳು 43 ವರ್ಷದವರೆಗೂ ಕೂಡ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಕ್ಯಾಂಡಿಡೇಟ್ಸ್ಗಳು 45 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ 11/7/2026 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ 30/7/2026 ಕೊನೆಗೊಳ್ಳುತ್ತೆ. ಶುಲ್ಕವನ್ನು ಪಾವತಿಸಲಿಕ್ಕೆ 31/7/2026 ನಿಮಗೆ ಕೊನೆಯ ದಿನಾಂಕವಾಗಿರುತ್ತೆ. ಸ್ಯಾಲರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ 34,100 ರೂಪಾಯಿಂದ ಬೇಸಿಕ್ ಪೇ ಇರುತ್ತೆ. ನಿಮಗೆ 67,000 ಕೂಡ ಬೇಸಿಕ್ ಪೇ ಆಗುತ್ತೆ. ನಿಮಗೆ ಅದರ ನಂತರ ನಿಮಗೆ 2 ವರ್ಷಗಳ ಕಾಲ ನಿಮಗೆ ಪ್ರೊಬೆಷನರಿ ಪೀರಿಯಡ್ ಇದರಲ್ಲಿ ಇರುವಂತದ್ದು. ಅಪ್ಲಿಕೇಶನ್ ಫೀಸ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಜನರಲ್ ಮತ್ತೆ 2A 2B OBC ಕ್ಯಾಂಡಿಡೇಟ್ಸ್ ಗಳಿದ್ದಾರೆ ಅದಕ್ಕೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಮಾಜಿ ಸೈನಿಕರು ತೃತೀಯ ಲಿಂಗ ಅಭ್ಯರ್ಥಿಗಳಾಗಿದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸು. ಅದಾದ್ಮೇಲೆ PWD ಅಥವಾ ನಾವು ಏನಾದರೂ ಹ್ಯಾಂಡಿಕ್ಯಾಪ್ ಪರ್ಸನ್ ಅಂತ ಏನ್ ಹೇಳ್ತೀವಿ ಅವ್ರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಹಾಗಾದ್ರೆ ನಿಮಗೆ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಕೂಡ ಇವಾಗಲೇ ಟೆಂಟೇಟಿವ್ ರಿಲೀಸ್ ಮಾಡಿರುವಂತದ್ದು. ಕನ್ನಡ ಭಾಷೆ ಪರೀಕ್ಷೆಯನ್ನ ದಿನಾಂಕವನ್ನ ನಂತರದಲ್ಲಿ ತಿಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಕನ್ನಡ ಕೆಲವೊಬ್ರು ಬರೀಬೇಕು, ಕೆಲವೊಬ್ರು ಇಲ್ಲ, ಅದು ಮುಂದೆ ಡಿಸ್ಕಸ್ ಮಾಡೋಣ ಸಿಲೆಬಸ್ ಅಲ್ಲಿ. ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ 4/10/2026 ನಿಮಗೆ ನಡೆಯುವಂತದ್ದು. ಪ್ರಶ್ನೆ ಪತ್ರಿಕೆ 2 ಬಂದು 4/10/2026 ಮಧ್ಯಾಹ್ನದಲ್ಲಿ ಇದು ನಡೆಯುವಂತದ್ದು. ಸೊ ಎಕ್ಸಾಮ್ ಡೇಟ್ ಕೂಡ ನಿಮಗೆ ಅನೌನ್ಸ್ ಆಗಿರುವಂತದ್ದು ನೋಡಬಹುದು. ಇನ್ನು ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಯಾರಾದ್ರೂ 10th PUC ಅಥವಾ ಡಿಗ್ರಿಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಕನ್ನಡವಾಗಿ ಓದಿಲ್ಲ ಅಂದ್ರೆ ನೀವು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ಬರೀಲೇಬೇಕಾಗತ್ತೆ. ಅಥವಾ ನೀವು ಬರಿಬಾರ್ದಂದ್ರೆ KPSC ಇಂದ ಅಥವಾ ಈ ಹಿಂದೆ ಡಿಪಾರ್ಟ್ಮೆಂಟ್ ನಡೆಸೋದಂತ ಯಾವ್ದಾದ್ರು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ನೀವು ಪಾಸ್ ಆಗಿರ್ಬೇಕಾಗತ್ತೆ. ಇನ್ ಕೇಸ್ ನೀವು ಆಗಿಲ್ಲ ಅಂದ್ರೆ ಈ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಎಷ್ಟು ಕಂಡೀಷನ್ಸ್ ಬಿಟ್ರೆ ಕಂಡೀಷನ್ ಅಲ್ಲಿ ನೀವು ಯಾವ್ದಾದ್ರು ಒಂದರಲ್ಲಿ ನೀವು ಬಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದನ್ನ ಬರೀಬೇಕಾಗಿಲ್ಲ. ಇದರಲ್ಲಿ ಬರಲ್ಲ ಅಂದ್ರೆ ನೀವು ಬರೀಬೇಕು. ಮತ್ತೆ 150 ಮಾರ್ಕ್ಸ್ ಗಳಿಗೆ ಮಿನಿಮಮ್ 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕಾಗತ್ತೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ನಿಮಗೆ 2 ಪೇಪರ್ ಇರುತ್ತೆ. ಒಟ್ಟು 100 ಮಾರ್ಕ್ಸ್ಗೆ 200 ಮಾರ್ಕ್ಸ್ ಇರುತ್ತೆ. ಸೊ 200 ಮಾರ್ಕ್ಸ್ ಅಲ್ಲಿ ಏನು ಒಂದು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಇರುವಂತದ್ದು. ಸೊ ಅದರಲ್ಲಿ 2 ಪೇಪರ್ಗೆ ಯಾವ್ದು ಏನೇನಿರುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ 1 ಅಂತ ನೋಡಿದ್ರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 100 ಕ್ವಶನ್ಸ್ 100 ಮಾರ್ಕ್ಸ್ 2 ಗಂಟೆಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಸಿಲೆಬಸ್ ಕೂಡ ಇಲ್ಲಿ ನೋಡಬಹುದು. ಸಿಲೆಬಸ್ ಇದರಲ್ಲಿ ನೋಡಿದ್ರೆ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ನಾಳೆ ನಿಮಗೆ ಸಿಲೆಬಸ್ ಮತ್ತೆ ಬುಕ್ಸ್ ಲಿಸ್ಟ್ಗೆ ಸಂಬಂಧಪಟ್ಟ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ಅದರಲ್ಲಿ ನೀವು ನೋಡಬಹುದು. ಸಿಂಪಲ್ ಆಗಿ ಈ ಸಿಲೆಬಸ್ ಅನ್ನ ನಿಮಗೆ ತಿಳಿಸ್ತೀನಿ. ಅದಾದ ನಂತರ ಸೆಕೆಂಡ್ ಪೇಪರ್ ಬಂದು ನೋಡಿದ್ರೆ ಜನರಲ್ ಕನ್ನಡ ಮತ್ತೆ ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ 3 ಸೇರಿಸಿ ನಿಮಗೆ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಇದಕ್ಕೂ ಕೂಡ 2 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಇದೆ. ಒಟ್ಟು ನೀವು 200 ಮಾರ್ಕ್ಸ್ ಅಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅದರ ಬೇಸ್ ಮೇಲೆ ಫೈನಲ್ ಸೆಲೆಕ್ಷನ್ ಇರುವಂತದ್ದು. ಸೊ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ಡೆಫಿನೆಟ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇದರಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಸರ್ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಒಂದೇ ಎಕ್ಸಾಮ್ ಬರೀಬೇಕಾಗುತ್ತೆ, ಇಲ್ಲ ಡೆಫಿನೆಟ್ಲಿ 2 ಎಕ್ಸಾಮ್ ಬರೀಬೇಕಾಗುತ್ತೆ. ಇಬ್ಬರಿಗೂ ಕೂಡ ಒಂದೇ ದಿನ ಇರುತ್ತೆ ಸರ್, ಹೇಗೆ ಮಾಡೋದಂತ ಬಹಳಷ್ಟು ಜನ ಈ ಹಿಂದೆ ಕೂಡ ಕ್ವಶನ್ಸ್ ಕೇಳ್ತಾ ಇದ್ರೆ ಅದಕ್ಕೆ ಇವತ್ತು ನೋಡಬಹುದು ನೀವು. ಇದರಲ್ಲಿ ಪ್ರಶ್ನೆ ಪತ್ರಿಕೆ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಬೇರೆ ದಿನಾಂಕದಲ್ಲಿ ಇರುತ್ತೆ, ಕಲ್ಯಾಣ ಕರ್ನಾಟಕಕ್ಕೆ ಬೇರೆ ದಿನಾಂಕದಲ್ಲಿ ಇರುತ್ತೆ. ಇಲ್ಲಿ ನೋಡಬಹುದು. ಸೊ ಇದು ಕಲ್ಯಾಣ ಕರ್ನಾಟಕ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದು. ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಈಗ ಡಿಸ್ಕಸ್ ಮಾಡ್ತಾ ಇರೋದು ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ 1 ಬಂದು 25/10/2026 ಬೆಳಗ್ಗೆ 10 12 12 ಗಂಟೆ ನಿಮಗೆ ಪ್ರಶ್ನೆ ಪತ್ರಿಕೆ 1 ಇರುತ್ತೆ. ಪ್ರಶ್ನೆ ಪತ್ರಿಕೆ 2 ಬಂದು 25/10
2026ಕ್ಕೆ ಮಧ್ಯಾಹ್ನ 2:30 4:30 ಕೂಡ ಇರುತ್ತೆ. ಸೊ ಇದನ್ನು ನೋಡಬಹುದು. ಎರಡು ಎಕ್ಸಾಮ್ ಅನ್ನು ಕೂಡ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಅಟೆಂಡ್ ಅನ್ನ ಮಾಡಬಹುದು. ಸೊ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಮತ್ತೆ ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ನಾನು ಕ್ವಶನ್ಸ್ ಅನ್ನು ಕೇಳಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಫೈನಲ್ ಆಗಿ ಅಪ್ಲೈ ಮಾಡೋದಕ್ಕೆ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಡೈರೆಕ್ಟ್ ಆಗಿ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಸೊ ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.